ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಶರ್ಟ್ ಕಟ್ ಮಾಡೋಣ. ಇದು ಅಳತೆ ಬಂದು ಉದ್ದ 26, ಶೋಲ್ಡ್ರ್ 16.5, ಲೂಸ್ 11, 10.5, 22.5 ತೋಳು, 9 ಕಫು, 15 ಲೂಸು, ಸಾದಾ ಕ್ರಾಸ್ ಶರ್ಟು. ಇದು ನೋಡಿ ಫ್ಯಾಬ್ರಿಕ್ ಬಂದು 2 ಕಾಲು ಬೇಕು, 2 ಮೀಟ್ರು 20 ಸೆಂಟಿಮೀಟ್ರು. ಸೀದಾ ಕಟ್ ಮಾಡ್ಕೊಳ್ಳೋಣ. ಇವಾಗ 26.5 ಉದ್ದ ಇದೆ. 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನಿಗೆ ಸೇರಿಸ್ಬೇಕು. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು. ಇದು ಬುಷ್ ಶರ್ಟ್ ಆದರೆ ಕೆಳಗಡೆ 1.5 ಇಂಚು ಬೇಕಾಗುತ್ತೆ. ಇದು ಕ್ರಾಸ್ ಹೊಲಿಯೋದ್ರಿಂದ ಅರ್ಧ ಇಂಚು ಸಾಕು. 26.5 ಇದೆ. 27.5 ಉದ್ದ ಇಡೋಣ. ನೋಡಿ, 27.5 ಒಂದು ಮಾರ್ಕಿಂಗು, ಅದಕ್ಕೊಂದು ಲೈನ್ ಹಾಕೋಣ. ನೋಡಿ ಫ್ರೆಂಡ್ಸ್, 2 ಇಂಚ್ ಕ್ರಾಸು, ಶೋಲ್ಡ್ರ್ ಕ್ರಾಸ್ ಡೌನ್ ಮಾಡೋಣ 2 ಇಂಚು, ಅದಕ್ಕೊಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. 4.5 ಇಂಚು ಆರ್ಮೋಲ್ ಕೆಳಗೆ ಡೌನಿಂಗು. ಈಗ ಸ್ಯಾಂಪಲ್ಲಿಗೆ ಅದು ಸ್ಲೀವಲ್ಲಿ ನಾವು ಎಷ್ಟು ಲೂಸ್ ಇಟ್ಟಿರ್ತೀವಿ ಅದ್ರ ಪ್ರಕಾರ ಕಟ್ ಮಾಡ್ಕೊತೀವಿ. ಆಮೇಲೆ ಶರ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ, 1.5 ಇಂಚು ಇದು ಕಾಜಾಪಟ್ಟಿಗೆ, ಹುಕ್ಸ್ ಪಟ್ಟಿಗೆ, ಕಾಜಾಪಟ್ಟಿ ಗುಂಡಿ ಪಟ್ಟಿಗೆ 1.5 ಇಂಚು. ಎರಡು ಕಾಲು ನೋಡಿ ಫ್ರೆಂಡ್ಸ್, ನೆಕ್ ಬಿಡ್ತು 2 ಕಾಲು ಇಡೋಣ. ಶೋಲ್ಡ್ರು ನೋಡಿ ಫ್ರೆಂಡ್ಸ್, 8 ಕಾಲಿದೆ, 16.5 ಆಗುತ್ತೆ. ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿದ್ರೆ 8 ಮುಕ್ಕಾಲು ಆಗುತ್ತೆ. 8 ಮುಕ್ಕಾಲಿಗೊಂದು ಮಾರ್ಕಿಂಗು. ನೋಡಿ, 2 ಕಾಲು ನೆಕ್ ಬಿಡ್ತು, ಅಲ್ಲಿಗೊಂದು ಮಾರ್ಕಿಂಗು. ಕ್ರಾಸು ಈಗ ಶೋಲ್ಡ್ರ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮೋಲ್ ಡೌನಿಂಗು 8 ಕಾಲಿದೆ, ಶೋಲ್ಡ್ರು 8 ಮುಕ್ಕಾಲಿದೆ ಟೋಟಲ್ಲು. ಅರ್ಧ ಇಂಚು ಕ್ರಾಸ್ ಮಾಡಬೇಕು. ಸೇಪ್ ತಗೊಳ್ಳೋಣ. ಇದು ಬಿಡ್ತು, ನೆಕ್ ಬಿಡ್ತಿಂದು. ಲೂಸು ಬಂದು 11 ಇದೆ, ಒಂದು ಸೈಡು 11, ಕೆಳಗಡೆ 10.5 ಇದೆ. 11ಕ್ಕೆ ಅರ್ಧ ಇಂಚ್ ಮಾರ್ಜಿನು 11.5 ಆಗುತ್ತೆ. 11 ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆ 10.5 ಮಾರ್ಕಿಂಗು, ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡಬೇಕು ಉದ್ದಕ್ಕೂ. ನೋಡಿ, 11, 10.5 ಮಾರ್ಕಿಂಗು, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನು. ಈಗ ಕೆಳಗಡೆ ಕ್ರಾಸ್ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ, 2 ಇಂಚ್ ಕ್ರಾಸ್ ಕಟ್ ಮಾಡಬೇಕು. ಕ್ರಾಸ್ ಮಾರ್ಕಿಂಗ್ ಮಾಡೋಣ. ಕಟ್ ಮಾಡೋಣ ಫ್ರೆಂಡ್ಸ್. ಇವಾಗ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನೋಡ್ತಾ ಇರೋರು. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ. ಬ್ಯಾಕ್ ಕಟ್ ಮಾಡೋಣ ಇವಾಗ ಫ್ರೆಂಡ್ಸ್. ಇವಾಗ ಬ್ಯಾಕ್ ಕಟ್ ಮಾಡೋಣ. ನೋಡಿ, ಫ್ರಂಟ್ ಕಟ್ ಮಾಡಿದ್ವಲ್ಲ, ಅದನ್ನ ಮೇಲ್ಗಡೆ ಈ ಥರ ಇಟ್ಕೋಬೇಕು. ಅರ್ಧ ಇಂಚು ಹಿಂದ್ಗಡೆದು ಕಮ್ಮಿ ಇರಬೇಕು. ಏನಕ್ಕಂದರೆ ಬಟನ್ನು ಹಾಕಿದಾಗ ಅದು 2 ಈಕ್ವಲಾಗಿ ಬರುತ್ತೆ. ನೋಡಿ, ಕ್ರಾಸು ಮಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿಗೆ ಅರ್ಧ ಇಂಚ್ ಮೇಲ್ಗಡೆ ಒಂದು ಲೈನ್ ಹಾಕೋಬೇಕಲ್ಲಿ. ನೋಡಿ, ಶೋಲ್ಡ್ರ್ ಬಂದು 8 ಮುಕ್ಕಾಲಿದೆ, 8 ಕಾಲು, 8 ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 8 ಮುಕ್ಕಾಲಿದೆ. 8 ಮುಕ್ಕಾಲಿಗೊಂದು ಮಾರ್ಕಿಂಗು. ಇವಾಗ ಆ್ಯಸ್ ಇಟ್ ಈಸ್ ಕಟ್ ಮಾಡೋಣ ಫ್ರೆಂಡ್ಸ್. ಇವಾಗ
ಫ್ರೆಂಡ್ಸ್ ಇವಾಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಟೋಟಲ್ 22.5 ಉದ್ದ ಇದೆ. 22.5ಗೆ 2 ಇಂಚ್ ಕಫ್ ಲೆಸ್ ಮಾಡಬೇಕು. ಅಲ್ಲಿ 20.5 20.5 ಆಗುತ್ತೆ. ಅದರಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಟ್ಯಾಚ್ ಮಾಡಬೇಕು. ಅಲ್ಲಿಗೆ 21.5 ಆಗುತ್ತೆ. ಟೋಟಲ್ 21.5 ಕಟ್ ಮಾಡ್ಕೋಬೇಕು. 20.5 1 ಇಂಚ್ ಎಕ್ಸ್ಟ್ರಾ 21.5 ಅಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ. ಅದನ್ನು ಆರ್ಮೋಲ್ ಕ್ರಾಸು 3 ಇಂಚ್ ಇಡ್ಬೇಕು ಫ್ರೆಂಡ್ಸ್. ಇದು 3.5 ಲೂಸ್ ಬಂದು 8 ಇಡೋಣ. 16 ಆಗುತ್ತೆ. 15 ಲೂಸ್ ಇದೆ ಟೋಟಲ್ಲು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನಿಗೆ ಹೋಗಿ 15 ಸಿಗುತ್ತೆ ನಮಗೆ ಸೀದಾ. ಇವಾಗ ಒಂದು ಕ್ರಾಸ್ ಪಟ್ಟಿ ತಗೊಂಡು ಕ್ರಾಸು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದು ಆರ್ಮೋಲ್ ಸೇಪ್ ತಗೋಣ ಫ್ರೆಂಡ್ಸ್. ಇದು ಸ್ಲೀವಿಂದು. ಇದು ಬ್ಯಾಕು. ಫ್ರಂಟ್ ಮಾರ್ಕಿಂಗು ಕಟ್ ಮಾಡ್ಕೋಬೇಕು. ಅದರಲ್ಲೇ ಫ್ರಂಟ್ ಕ್ರಾಸು ನೋಡಿ 2 ಪೀಸ್ ಮಾತ್ರ ತಗೊಂಡು ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಇದು ಮುಂದಿನ ಭಾಗ. ಇವಾಗ ಇದಕ್ಕೆ ತೋಳ್ಪಟ್ಟಿ ಕಟ್ ಮಾಡೋಣ. ತೋಳ್ಪಟ್ಟಿಗೆ 4.5 ಇಂಚು ಉದ್ದ ಬೇಕು. ನೋಡಿ ಸೆಂಟ್ರಿಗೆ 4 ಭಾಗದಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಲೆಸ್ ಮಾಡಿ ಅಲ್ಲಿಗೊಂದು ಮಾರ್ಕಿಂಗ್ ಮಾಡ್ಕೋಬೇಕು. 4.5 ಇಂಚು ಬಿಟ್ಟರೆ ಸಾಕು. ಇವಾಗ ಶೋಲ್ಡ್ರ್ ಕಟ್ ಮಾಡೋಣ ಫ್ರೆಂಡ್ಸು. ನೋಡಿ 8.25 ಇದೆ ಶೋಲ್ಡ್ರು. 3.5 ಇಂಚು ಹೈಟು. 3.5 ಈ ಕ್ರಾಸ್ ಇಟ್ಟಿದ್ವಲ್ಲ 5.5 ಇಡೋಣ. ಈ ಕಡೆಗೆ 2 ಇಂಚ್ ಕ್ರಾಸ್ ಇಟ್ಟಿದ್ವಿ. ಆ ಕಡೆ 3.5ಗೆ ಈ ಕಡೆ 5.5 9.25 ಇಡೋಣ. ಅಗಲ ಮೇಲ್ಗಡೆ, ಕೆಳಗಡೆ 8.25 ಮೇಲ್ಗಡೆ 9.25. ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಇದನ್ನ ತೋಳ್ಪಟ್ಟಿ ಒಂದು 2 ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಇದು 4.5 ಇಂಚ್ ಇದೆ. ಎಕ್ಸ್ಟ್ರಾ 1.5 ಇಂಚ್ ತಗೋಬೇಕು. ಇದು 2 ಇಂಚು 2.5 ಇಂಚ್ ಇದೆ ಸಾಕಾಗಲ್ಲ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬರಬೇಡಿ. ನೋಡಿ ಈ ಥರ.